everyone, welcome to my vlogs. ಇವತ್ತು ನಾನು ನಂದು ತುಂಬಾ ಫೇವರೇಟ್ ಸ್ಯಾರಿ ಅಥವಾ ಮೆಮೊರೇಬಲ್ ಸ್ಯಾರೀಸ್ ಅಥವಾ ತುಂಬಾ ಇಂಪಾರ್ಟೆಂಟ್ ಡೇಟ್ಸ್ ಸ್ಯಾರೀಸ್ ಮಾತ್ರ ನಾನು ಅದರಲ್ಲೂ ರೇಷ್ಮೆ ಸ್ಯಾರೀಸ್ ಅದನ್ನು ಮಾತ್ರ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಸ್ ಆಗುತ್ತೆ ಅಂತಲ್ಲ, ನನ್ನ ಖುಷಿಗೆ ನಿಮಗೂ ಖುಷಿ ಆಗ್ಬೋದು ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದರೆ ಅದೇ ರೇಷ್ಮೆ ಸ್ಯಾರೀಸ್ ಮಾತ್ರ. ನಾನು ಮದುವೆ ಟೈಮಿಂದ ನಾನು ರೇಷ್ಮೆ ಸ್ಯಾರೀಸ್ನ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಫಸ್ಟ್ ನಾನು ಸ್ಯಾರಿ ಅಂತ ತೊಗೊಂಡಿದ್ದೇನೆ ನನ್ನ ಎಂಗೇಜ್ಮೆಂಟಿಗೆ. ಸೊ ಆ ಎಂಗೇಜ್ಮೆಂಟಿಂದ ಇಲ್ಲಿ ತನಕ ತುಂಬ ಇಂಪಾರ್ಟೆಂಟ್ ಡೇಟ್ಸ್, ತುಂಬ ಇಂಪಾರ್ಟೆಂಟ್ ಮೆಮೊರೀಸ್ ನನಗೆ ಪರ್ಸ್ನಲ್ ಲೈಫಲ್ಲಿ. ಸೊ ಹಾಗಾಗಿ ಅದನ್ನು ಮಾತ್ರ ನಾನು ಸ್ಯಾರೀಸ್ನ ಇವಾಗ ತೋರಿಸೋಣ ಅಂತ ಯೋಚನೆ ಮಾಡಿದೆ. ನನಗೆ ಇಷ್ಟ ಆಯಿತು ಮಾಡಬೇಕು ಅಂತ, ಹಾಗಾಗಿ ಯೂಸ್ ಆಗುತ್ತೆ ಅಂತ ನಾನು ಹೇಳಲ್ಲ, ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡು ಸೊ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ಯಾರಿ ವಿಡಿಯೋ ಅಲ್ವಾ, ಹಾಗಾಗಿ ನಾನು ಅದಕ್ಕೆ ಸ್ಯಾರಿನೇ ಹಾಕೊಂಡಿದ್ದೀನಿ. ಸ್ಯಾರಿಲಿ ಎಲ್ಲ ಹೆಣ್ಮಕ್ಳು ಹೇಗಿದ್ದರೂ ಚೆನ್ನಾಗಿ ಕಾಣಿಸ್ತಾರೆ. ಇವಾಗ ನೀವು ನೋಡ್ತಿರೋ ವಿಡಿಯೋನ ನನ್ನ ಮಗ ಮಾಡಿಕೊಟ್ಟಿದ್ದು, ಅವನಿಗೆ ತೋರಿಸ್ದಂಗೆ ಮಾಡಿಕೊಟ್ಟಿದ್ದಾನೆ. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇರುತ್ತೆ, ಆದರೂ ವಿಡಿಯೋನ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಎಲ್ಲ ರೇಷ್ಮೆ ಸ್ಯಾರೀಸ್ನು ವಿಡಿಯೋ ಮಾಡ್ತಾ ಇಲ್ಲ, ಕೆಲವೊಂದು ನಾನು ಹೇಳಿದಾಗೆ ವೆರಿ ಇಂಪಾರ್ಟೆಂಟ್ ಡೇಟ್ಸ್ದು ಅದನ್ನು ಮಾತ್ರ ನನಗೆ ತುಂಬ ಮೆಮೊರಬಲ್ ಆಗಿರೋ ಸ್ಯಾರೀಸ್ನ ಮಾತ್ರ ಮಾಡ್ತಾ ಇದ್ದೀನಿ. ಫಸ್ಟ್ ಎವರ್ ಸ್ಯಾರಿ ತೊಗೊಂಡಿದ್ದು ತೆಕ್ಕೊಟ್ಟಿದ್ದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಸ್ಯಾರಿ, ಎಂಗೇಜ್ಮೆಂಟ್ ಸ್ಯಾರಿ. ಇದು 2010 May 2 ನನ್ನ ಎಂಗೇಜ್ಮೆಂಟ್ ಆಗಿದ್ದು. ಅವತ್ತು ಸ್ಯಾರಿ ತೊಗೊಂಡಿದ್ದು. ಇದು ಅತ್ತೆಯವ್ರ ಮನೆಯವ್ರು ಕೊಡ್ಸಿರೋದು, ಅತ್ತೆ ಸ್ಯಾರಿ ತೊಗೊಂಡು ಬಂದಿದ್ದು. ನಾನಿನ್ನೂ ಅವಾಗ ಫೈನಲ್ ಇಯರ್ ಡಿಗ್ರಿಲಿ ಓದ್ತಾ ಇದ್ದೆ. ನನ್ನ ಸೆಲೆಕ್ಷನ್ ಅಥವಾ ನಾನು ಹೋಗಿದ್ದಾಗಲಿ ಅಂತ ಯಾವುದೂ ಇಲ್ಲ, ಅತ್ತೆಯವರೇ ಅತ್ತೆನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋ ಸ್ಯಾರಿ ಇದು. ಮತ್ತೆ ಅಮ್ಮನ ಮನೆಯಿಂದನೂ ಒಂದು ಸ್ಯಾರಿ ತೊಗೊಂಡು ಬಂದರು. ಅಮ್ಮನ ಮನೆಯಿಂದ ಸ್ಯಾರಿ ತೊಗೊಂಡು ಬಂದಿರೋದನ್ನ ಈಗ ರೀಸೆಂಟಾಗಿ ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡಿದ್ದೆ. ಸೊ ಹಾಗಾಗಿ ಅದು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಎಂಗೇಜ್ಮೆಂಟಿಗೆ ಅಮ್ಮನ ಮನೆಯಿಂದ ಒಂದು ಸ್ಯಾರಿ ತಂದ್ಕೊಟ್ರು, ಮತ್ತೆ ಇದು ನನ್ನ ಹಸ್ಬೆಂಡ್ ಮನೆಯಿಂದ ಅತ್ತೆ ಮಾವ ತಗೊಂಡು ಬಂದಿದ್ದು ಸ್ಯಾರಿ ಇದು. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ಇದು ಮತ್ತೆ ಅಮ್ಮ ಕೊಡ್ಸಿದ್ದು, ಅದು ಕೂಡ ಫಸ್ಟ್ ಸ್ಯಾರಿನೇ. ಅಮ್ಮನ ಮನೇಲಿ ಕೊಡ್ಸಿದ್ದು ಗ್ರೀನ್ ಸ್ಯಾರಿ. ಇದು ಗ್ರೀನ್ ಬಾರ್ಡರ್, ಇದು ತುಂಬಾ ಚೆನ್ನಾಗಿದೆ ನೋಡಿ. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಇದೆಷ್ಟು ಆಲ್ಮೋಸ್ಟ್ 14 ಇಯರ್ಸ್ ಕಂಪ್ಲೀಟ್ ಆಯಿತು. 14 ಇಯರ್ಸ್ ಕಂಪ್ಲೀಟ್ ಆಗಿ 15th ಇಯರ್ ಸ್ಯಾರಿ. ಚೆನ್ನಾಗಿದೆ ಅನ್ಕೊಂತೀನಿ. ಇದೇ ನಂದು ಫಸ್ಟ್ ಸ್ಯಾರಿ. ಸೊ ಹಾಗಾಗಿ ನಾನು ಇವಾಗ ಮಾಡ್ತಾ ಇರೋದಕ್ಕೂ ರೀಸನ್ ಇಷ್ಟೇ, ತುಂಬ ಇಷ್ಟವಾದ ಸ್ಯಾರೀಸ್ನ ಅಂತ ಹೇಳಿ. ನೆಕ್ಸ್ಟ್ ಸ್ಯಾರಿ ಬಂದು ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಆಲ್ಮೋಸ್ಟ್ ಅದಕ್ಕೊಂದು 7 months ಗ್ಯಾಪ್ ಇತ್ತು. ಅದೇ ಇಯರಲ್ಲಿ 2010 ಮದುವೆ ಆಗಿತ್ತು. ಇನ್ನೇನೊಂದು 3-4 days ಅಥವಾ ಇನ್ನೊಂದು 1 week ಬಂದರೆ ಐ ಥಿಂಕ್ ಈ ವಿಡಿಯೋ ಅಪ್ಲೋಡ್ ಮಾಡೋದ್ರೊಳಗಡೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿನೇ ಬಂದ್ಬಿಡುತ್ತೆ ಅನ್ಕೊತೀನಿ. 14 years ಕಂಪ್ಲೀಟ್ ಆಗುತ್ತೆ. ಸೊ ಅವಾಗ ಅಪ್ಪನ ಮನೆಯಿಂದ ಅಸೆ ಶಾಸ್ತ್ರಕ್ಕೆ ಮತ್ತೆ ಮದುವೆಗೆ ಅಂತಾನೆ ಸ್ಯಾರಿ ತೆಕ್ಕೊಟ್ರು. ಸೊ ಅದರಲ್ಲಿ ಇದು ಒಂದು ಸ್ಯಾರಿ ವಿದೌಟ್ ಬಾರ್ಡರ್, ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ. ವಿದೌಟ್ ಬಾರ್ಡರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸ್ಯಾರಿ ಸೆಲೆಕ್ಷನ್ಗೆಲ್ಲ ನಾನು ಹೋಗಿದ್ದೆ. ಅಂದ್ರೆ ನಂದು ಅವಾಗ ಫೈನಲ್ ಇಯರ್ ಡಿಗ್ರಿ ಮುಗ್ದಿ ಒಂದು 3-4 months ಆಗಿತ್ತು. ಸೊ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಅಸೆಗೆ ಅಂತ ಹೇಳಿ ತಂದ್ಕೊಟ್ಟಿದ್ದು. ಅಂದರೆ ಹಿಂದಿನ ದಿನ ಬಳೆ ಶಾಸ್ತ್ರ ಇರುತ್ತೆ ಅಥವಾ ಚಪ್ರ ಶಾಸ್ತ್ರ ಇರುತ್ತಲ್ಲ, ಸೊ ಆ ಥರದಕ್ಕೆ ಅಂತೇಳಿ ಅಪ್ಪನ ಮನೆಯಿಂದ ಸ್ಯಾರಿ ತೆಕ್ಕೊಟ್ಟಿದ್ದು. ಬ್ಲೌಸ್ ಎಲ್ಲ ಅವಾಗೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿಲ್ಲ, ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದು. ನೆಕ್ಸ್ಟ್ ಸ್ಯಾರಿನೂ ಅಷ್ಟೇ ಅಸೆ ಶಾಸ್ತ್ರಗಳಿಗೆ ಅಂತಾನೆ ತೆಗೆದಿದ್ದು. ಅದರಲ್ಲಿ ಇದು ಒಂದು ಸ್ಯಾರಿ ಚೆಕ್ಸ್ ವಿತೌಟ್ ಬಾರ್ಡರ್. ಇದೆಲ್ಲ ನಂದೇ ಸೆಲೆಕ್ಷನ್, ಅಪ್ಪ ಅಮ್ಮನ ಜೊತೆ ಹೋಗಿದ್ದು ನಂದೇ ಸೆಲೆಕ್ಷನ್ ಇದು. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಐ ಥಿಂಕ್ ನಾನು ಹಾಕೊಂಡಿದ್ದು ಬಳೆ ಶಾಸ್ತ್ರಕ್ಕೆ ಹಾಕೊಂಡಿದ್ದೆ ಅನ್ಕೊಂತೀನಿ. ಮದುವೆದು ಪ್ರೀವಿಯಸ್ ಡೇ. ಇದೆಲ್ಲ ನಾವು ಹಾಸನಲ್ಲೇ ಪರ್ಚೇಸ್ ಮಾಡಿದ್ದು. ಇದು ಬಂದು ನನ್ನ ಮದುವೆ ದಿನದ ಸ್ಯಾರಿ, ಹಸ್ಬೆಂಡ್ ಮನೇಲಿ ತಗೊಂಡಿದ್ದು, ಅತ್ತೆ ಮಾವ ತಗೊಂಡು ಬಂದ್ಕೊಟ್ಟಿದ್ದು. ಅವರು ಸ್ಯಾರಿ ಸೆಲೆಕ್ಷನ್ ಎಲ್ಲ ಕಜ್ಜಿಗೆ ಹೋಗಿ ತೊಗೊಂಡು ಬಂದಿದ್ದು. ಎಲ್ಲ ನಂದು ಏನು ಸ್ಯಾರೀಸ್ ಇತ್ತು, ರಿಸೆಪ್ಷನ್ಗೆ ಆಗಿರ್ಬೋದು, ಮದುವೆ ದಿನಕ್ಕಾಗಿರ್ಬೋದು ಅಥವಾ ಧಾರೆಗಾಗಿರ್ಬೋದು. ಸೊ ಹಾಗಾಗಿ ಅವ್ರು ಅಲ್ಲಿಂದ ತೊಗೊಂಡು ಬಂದಿದ್ದು. ನಾನು ಕೂಡ ಅವಾಗ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅತ್ತೆ ಮಾವನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ತುಂಬ ಸ್ಪೆಷಲ್ ಸ್ಯಾರಿ ಇದು, ನನಗೆ ಸ್ಪೆಷಲ್ ಇದು. ಆಲ್ಮೋಸ್ಟ್ ಇದನ್ನೊಂದು 2 ಸಲ ಹಾಕಿರ್ಬೋದು ಅಷ್ಟೇ. ಈ ಒಂದು ನನ್ನ ಮದುವೆ ದಿನ ಹಾಕಿರೋದು, ಇನ್ನೊಂದು ನನ್ನ ತಂಗಿ ಮದುವೆ ಟೈಮಲ್ಲಿ ಯಾವುದೋ ಒಂದು ಡೇಟಲ್ಲಿ ಹಾಕಿದ್ದೀನಿ ಅನ್ಕೊತೀನಿ. ಅದು ಬಿಟ್ಟರೆ ನಾನು ಮತ್ತೆ ಇದನ್ನು ಎಲ್ಲೂ ಬೇರೆ ಮಾಡಿಲ್ಲ. ಆಲ್ಮೋಸ್ಟ್ ಇನ್ನೊಂದು ವೀಕ್ ಕಳೆದ್ರೆ ಇದಕ್ಕೆ ಒಂದು 14 ವರ್ಷ ತುಂಬುತ್ತೆ. 14 ವರ್ಷದ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಹೆಂಗೆ ಉಡ್ತೀವಿ ಹಾಗೆ ಚೆನ್ನಾಗಿದೆ. ಬಟ್ ಆವಾಗೆಲ್ಲ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ಗೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿಲ್ಲ, ತುಂಬ ಸಿಂಪಲ್ ಆಗಿ. ಬಟ್ ಇವಾಗ ಅದಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಬೇರೆ ಕಲರ್ ಕಾಂಬಿನೇಷನ್ ಆಗಿರ್ಬೋದೆಲ್ಲ ಮಾಡ್ಕೊಂಡಿದ್ದೀನಿ. ಸಿ ಎಷ್ಟು ಚೆನ್ನಾಗಿದೆ.
ತುಂಬ ಕಾಂಪ್ಲಿಮೆಂಟ್ಸ್ ಇತ್ತು ಈ ಸ್ಯಾರಿಗೆ, ತುಂಬ ಚೆನ್ನಾಗಿತ್ತು ಅಂತೇಳಿ. ನಾನು ಮದುವೆಗೂ ಮುಂಚೆ ಒಂದು ಸ್ಯಾರಿನೂ ತಗೊಂಡಿಲ್ಲ, ಅಂದರೆ ನಾನು ಯಾವ ಫಂಕ್ಷನ್ಸು ಅಟೆಂಡ್ ಮಾಡ್ತಿರಲಿಲ್ಲ. ಯಾಕಂದರೆ ಫೈನಲ್ ಇಯರ್ ಡಿಗ್ರಿಲಿ ಇರುವಾಗಲೇ ಎಂಗೇಜ್ಮೆಂಟ್ ಆಗಿತ್ತು. ಫೈನಲ್ ಇಯರ್ ಡಿಗ್ರಿ ಆದಮೇಲೆ ಒಂದು 7 ಮಂತ್ಸ್ಗೆ ಆಗಿತ್ತು. 7 ಮಂತ್ಸ್ ಆದಮೇಲೆ ಮದುವೆ. ಸೊ ಹಾಗಾಗಿ ನನಗೆ ಸ್ಯಾರಿ ಉಟ್ಕೊಳ್ಳೋ ಪ್ರಮೇಯ ಬಂದಿರಲಿಲ್ಲ. ಸೊ ಡೈರೆಕ್ಟ್ ನಾನು ಎಂಗೇಜ್ಮೆಂಟ್ ಮದುವೆಗೇನೆ. ಇದು ತುಂಬ ಚೆನ್ನಾಗಿತ್ತು ಮತ್ತು ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ತುಂಬ ಮನಸ್ಸಿಗೆ ಹತ್ತಿರ ಆಗುವಂಥ ಸ್ಯಾರಿ ಇದು. ಇದು ಮದುವೆ ದಿನನೇ ಹಾಕೊಂಡಿದ್ದು ನಾನು ಸ್ಯಾರಿನ. ಇದಾದ್ಮೇಲೆ ಒಂದು 2 ಸಲ ಕಾಲೇಜ್ ಒಂದು ಫಂಕ್ಷನ್ಗೆ ಹಾಕೊಂಡಿದ್ದೆ. ಅದಾದ್ಮೇಲೆ ಇನ್ನೊಂದು ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹಾಕೊಂಡಿದ್ದೆ. ಇದು ಮದುವೆ ದಿನ ಬೆಳಗ್ಗೆ ಹಾಕೊಂಡಿದ್ದ ಸ್ಯಾರಿ ಇದು. ಇದು ಕೂಡ ಅತ್ತೆ ಮಾವನೇ ಹಸ್ಬೆಂಡ್ ಮನೆಯಿಂದನೇ ತಂದಿದ್ದು. ಚೆನ್ನಾಗಿದೆ ಅಲ್ಲ. ಯೂಶಲಿ ಎಲ್ಲರೂ ಕ್ರೀಮ್ ಕಲರ್ ಸ್ಯಾರೀಸ್ ತಗೋಬೇಕು ಧಾರೆಗೆ ಅಂತ ಹೇಳ್ತಾರೆ. ಸೊ ಕ್ರೀಮ್ ಏನಂತ ಹೇಳಿಲ್ಲ, ಅತ್ತೆ ಈ ಕಲರೇ ತೊಗೊಂಡು ಬಂದರು. ಬಟ್ ಇದು ತುಂಬ ಚೆನ್ನಾಗಿತ್ತು. ಈಗ ನಾನು ತೋರಿಸ್ತಿರೋ ಈ ಸ್ಯಾರಿ ಮತ್ತು ಇದಕ್ಕೂ ಮುಂಚೆ ತೋರಿಸ್ತಿರೋ ಸ್ಯಾರಿ ನಾನು ಮದುವೆ ದಿನನೇ ಹಾಕೊಂಡಿದ್ದು. ಅಂದರೆ ಇದು ಮಾರ್ನಿಂಗ್ ಸೆಷನ್ ಹಾಕೊಂಡಿದ್ದೆ, ಅದನ್ನು ರಿಸೆಪ್ಷನಿಗೆ ಹಾಕೊಂಡಿದ್ದೆ. ಸೊ ಈ 2 ಸ್ಯಾರಿ ಮದುವೆ ದಿನನೇ ಹಾಕಿದ್ದು. ಆ ಸ್ಯಾರಿ ಅಂತೂ ಒಂದೇ ಸಲ ಹಾಕಿರೋದು. ಇದನ್ನೊಂದು 2-3 ಸಲ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನಂದು ಬೀಗ್ರೂಟಕ್ಕೆ, ಬೀಗ್ರೂಟ ದಿನ ಅಂದರೆ ರಿಸೆಪ್ಷನ್ ಅಂತಾರೆ ನಾವೆಲ್ಲ. ಬೀಗ್ರೂಟಕ್ಕೆ ಒಂದು ಮದುವೆ ಕಳ್ಕೊಂಡು 2-3 ಡೇಸ್ ಆದಮೇಲೆ ಬೀಗ್ರೂಟ ಇತ್ತು. ಸೊ ಹಾಗಾಗಿ ಅವತ್ತಿಗೆ ಅಂತೇಳಿ ಹಸ್ಬೆಂಡ್ ಮನೆಯಿಂದನೇ ತಂದಿದ್ದು ಸ್ಯಾರಿ. ಹಸ್ಬೆಂಡ್ ಮನೆಯಿಂದ ಮದುವೆಗೆ ಅಂತ 3 ಸ್ಯಾರಿ ತಂದು ಕೊಟ್ಟಿದ್ರು. 2 ಮದುವೆ ದಿನ ಹಾಕೊಂಡೆ, ಇದು ಬೀಗ್ರೂಟಕ್ಕೆ ಹಾಕೊಂಡಿದ್ದು. ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು. ರೇಷ್ಮೆ ಸೀರೆ ಅಂದಮೇಲೆ ಆರೆಂಜ್, ಪಿಂಕ್, ಯೆಲ್ಲೋ ಕ್ವೈಟ್ ಕಾಮನ್, ಅದು ಇದ್ದೇ ಇರುತ್ತೆ ಶೇಡ್ಸ್. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಂತ ಹೇಳಿ ಕಾಂಪ್ಲಿಮೆಂಟ್ಸ್ ಕೂಡ ಇತ್ತು. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂದರೆ ನಮಗೆ ಇವಾಗ ದುಡ್ಡು ಕೊಟ್ಟರು ಕೆಲವೊಂದ್ಸಲ ಕ್ವಾಲಿಟಿ ಸಿಗೋದಿಲ್ಲ. ಇವಾಗ ಹಾಕಿದ್ರು ಸಮೇತ ಈಗಿನ ಟ್ರೆಂಡಿಗೆ ತಕ್ಕಂತೆಯೇ ಇದೆ. ಇದು ಸರಿಗೂ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ಸೀರೆ ನನ್ನ ಮದುವೆ ಮತ್ತು ನನ್ನ ಎಂಗೇಜ್ಮೆಂಟ್ ಆಗಿದೆ. ನೆಕ್ಸ್ಟ್ ಸ್ಯಾರಿ ಬಂದು ನಂದು ಸೀಮಂತಕ್ಕೆ ಅಂತೇಳಿ ನಾನು ಫಸ್ಟ್ ಪ್ರೆಗ್ನೆಂಟಲ್ಲಿ 2012 ನಾನು ಸೀಮಂತ ಮಾಡಿದ್ದು, ನವೆಂಬರಲ್ಲಿ. ಸೊ ಅವಾಗ ಸೀಮಂತಕ್ಕೆ ಅಂತೇಳಿ ನಮ್ಮ ಅತ್ತೆ ಕೊಟ್ಟಿದ್ದ ಸ್ಯಾರಿ ಇದು. ತುಂಬಾ ಚೆನ್ನಾಗಿದೆ. ಅವ್ನು ಹುಟ್ಟಿದ್ದು 2013, 2012 ನಮ್ಮ ಸೀಮಂತ ಆಗಿದ್ದು. ಇದು ಸೀಮಂತ ಆಗಿ ಡೆಲಿವರಿ ಆಗಿ ನನ್ನ ಮಗಂದು ಡೆಲಿವರಿ ಆಗಿ ನಾವು ಅಪ್ಪನ ಮನೆಯಿಂದ ಬಾಣಿತನ ಮುಗಿಸ್ಕೊಂಡು ಬರುವಾಗ ಅಪ್ಪ ಅಮ್ಮ ತೆಕ್ಕೊಡ್ತಾರಲ್ಲ ಸ್ಯಾರಿನ. ಸೊ ಆ ಸ್ಯಾರಿ ಇದು. ಸುಮಿತ್ನ ಕರ್ಕೊಂಡು ನಮ್ಮ ಅಪ್ಪನ ಮನೆಯಿಂದ ಬರುವಾಗ ತೆಕ್ಕೊಟ್ಟಿದ್ದ ಸ್ಯಾರಿ ಇದು. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ, ರೆಡ್ ಆ್ಯಂಡ್ ಗ್ರೀನ್. ಇವತ್ತಿಗೂ ಇದು ಟ್ರೆಂಡಲ್ಲಿದೆ. ಕೆಲವೊಂದು ಸ್ಯಾರೀಸ್ ಏನಾಗುತ್ತೆ ಅಂದರೆ ಇವಾಗಿನ ಟ್ರೆಂಡಿಗೆ ಇರಲ್ಲ. ನಂದು ಅಣ್ಣಂದು ಎಂಗೇಜ್ಮೆಂಟಿಗೆ ಒಂದ್ಸಲ ಹಾಕೊಂಡಿದ್ದೆ ಈ ಸ್ಯಾರಿನ, ಅದು ಬಿಟ್ಟರೆ ಏನು ಹಾಕಿಲ್ಲ. ಇದಕ್ಕೆ ರೆಡ್ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ. ಬ್ಲೌಸ್ದು ಕಲೆಕ್ಷನ್ಸ್ ಅದಕ್ಕೇನು ವರ್ಕ್ ಮಾಡಿಸಿದ್ರು ಅದು ಇವಾಗಿನ ಕಲೆಕ್ಷನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ಸೊ ಈಗ ಸದ್ಯಕ್ಕೆ ಜಸ್ಟ್ ಸ್ಯಾರೀಸ್ನ ತೋರಿಸ್ತಾ ಇದ್ದೀನಿ. ಇದ್ರ ಮಧ್ಯದಲ್ಲಿ ಕೆಲವೊಂದು ಫಂಕ್ಷನ್ಸಿಗೆಲ್ಲ ಸ್ಯಾರೀಸ್ ತೊಗೊಂಡಿರೋದಿದೆ, ಬಟ್ ಅದೆಲ್ಲ ಮೆಮೊರೀಸ್ ಅಂತ ಅಲ್ಲ, ಫಂಕ್ಷನ್ಸಿಗೆ ತೊಗೊಂಡಿರೋದು. ಇದು ಫಂಕ್ಷನ್ಸ್ಗೆ ಕಮ್ ಮೆಮೊರೀಸ್ಗೆ, ಅಂದರೆ ನನ್ನ ಪರ್ಸ್ನಲ್ ಲೈಫ್, ನನ್ನ ಲೈಫ್ಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಸ್ಯಾರಿಗಳಿದ್ದು. ಎಲ್ಲ ನೋಡುವಾಗ ಈಸಿಯಾಗಿ ಹೇಳ್ಬೋದು ಇದು ನಮ್ಮದು ಬಾಣಿತನದ್ದು, ಅಥವಾ ಇದು ನನ್ನ ಸೀಮಂತದ್ದು, ಇದು ನನ್ನ ರಿಸೆಪ್ಷನ್ದು, ಇದು ನನ್ನ ಮದುವೆದು ಅಂತೇಳಿ. ಬಟ್ ಬೇರೆ ಸ್ಯಾರೀಸ್ ಎಲ್ಲ ಆ ಥರ ಹೇಳೋಕ್ಕಾಗೋದಿಲ್ಲ, ಅಂದರೆ ಅವಾಗ ತೊಗೊಂಡಿದ್ವಿ ಇವಾಗ ತೊಗೊಂಡಿದ್ವಿ ಅಂತೇಳಿ. ಸೊ ಹಾಗಾಗಿ ಇದೆಲ್ಲ ತುಂಬ ಇಷ್ಟಪಡುವ ಅಂಥ ಸ್ಯಾರಿಗಳಿದೆಲ್ಲ. ಸೊ ನೆಕ್ಸ್ಟ್ ಸ್ಯಾರಿ ಇದು ಅತ್ತೆ ಮಾವನೇ ತೆಕ್ಕೊಟ್ಟಿದ್ದು ಹಸ್ಬೆಂಡ್ ಮನೇಲಿ. ಇದು ಹಸ್ಬೆಂಡ್ ಮನೇಲಿ. ಇದು ಯಾವಾಗ ಅಂತ ಅಂದರೆ ನನ್ನ ಸಮೃದ್ಧಿ, ನೀವು ಚಿಕ್ಕವ ಅಂತ ಹೇಳ್ತೀರಲ್ಲ, ಚಿಕ್ಕವ ನಾನು ಪ್ರೆಗ್ನೆಂಟಲ್ಲಿದ್ದಾಗ, ಸೆಕೆಂಡ್ ಪ್ರೆಗ್ನೆಂಟಲ್ಲಿದ್ದಾಗ ತೆಕ್ಕೊಟ್ಟಿದ್ದು. ಸೀಮಂತ ಅಂತ ಏನಿರಲಿಲ್ಲ, ಸೆಕೆಂಡ್ ಪ್ರೆಗ್ನೆನ್ಸಿ. ಅದು ತುಂಬಾ ಸ್ಪೆಷಲ್ ನನಗೆ. ಯಾಕಂದರೆ ನನ್ನ ಕೊಲೀಗ್ಸ್, ನಾನು ಯಾವ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ, ನಂದೆಲ್ಲ ಕೊಲೀಗ್ಸ್ ಬಂದು ಸೆಕೆಂಡ್ ಪ್ರೆಗ್ನೆಂಟಲ್ಲಿ, ಅಂದರೆ ಏನು ಚಿಕ್ಕವ ಹುಟ್ಟೋ ಟೈಮಲ್ಲಿ ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ಲ, ಆವಾಗ ನಮ್ಮ ಕೊಲೀಗ್ಸ್ ನಮ್ಮ ಮನೆಗೆ ಬಂದು ತುಂಬ ಚೆನ್ನಾಗಿ ಸೀಮಂತ ಮಾಡಿದರು. ಅದು ನೆನಪು ನನಗೆ ಎಷ್ಟು ಮೆಮೊರೇಬಲ್ ಅಂದರೆ ತುಂಬಾ ಖುಷಿ ಆಗುತ್ತೆ. ಇವತ್ತು ನೆನೆಸ್ಕೊಂಡ್ರು ಅವ್ರಿಗೆಲ್ಲ ನಾನು ಇವಾಗಲೂ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದರು. ಇದು ಸೆರಗಿದು ತುಂಬಾ ಚೆನ್ನಾಗಿ. ಇದು ಹಾಸನಲ್ಲೇ ತಗೊಂಡು, ನಾ ಅತ್ತೆ ಮಾವ ಮದುವೆ ಸೀರೀಸ್ನೆಲ್ಲ ಕಂಚಿಯಲ್ಲಿ ತೊಗೊಂಡು ಬಂದಿದ್ದು. ಇಲ್ಲಿ ಈ ಸ್ಯಾರಿಗೆಲ್ಲ ನಾವು ಹಾಸನಲ್ಲೇ ತೊಗೊಂಡಿರೋದು. ನಂದು ಮ್ಯಾಕ್ಸಿಮಮ್ ಇವತ್ತುವರೆಗೂ ನಾನು ಸ್ಯಾರೀಸ್ನ ಬೆಂಗಳೂರಿಗೆ ಹೋಗಿ ತಗೊಳ್ಳೋದಾಗಲಿ ಮತ್ತೊಂದೆಲ್ಲ ಇಲ್ಲ, ನಾನು ಹಾಸನಲ್ಲೇ ತೊಗೋತೀನಿ. ಇವತ್ತು ನನಗೆ ಸಿಗಲಿಲ್ಲ ಅಂದರೂ ನಾಳೆ ಹೋಗಾದ್ರೂ ಸೆಲೆಕ್ಟ್ ಮಾಡ್ಕೊತೀನಿ. ಅದಕ್ಕೋಸ್ಕರ ಬೆಂಗಳೂರು ಮೈಸೂರಿಗೆಲ್ಲ ಹೋಗೋದು ತುಂಬಾ ಕಡಿಮೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು
ಸೆಕೆಂಡ್ ಬಾಣಿತನನ ಮುಗಿಸ್ಕೊಂಡು ಬರುವಾಗ, ನಮ್ಮ ಚಿಕ್ಕವ ಹುಟ್ಟಿದಲ್ವ, ಚಿಕ್ಕವ ಹುಟ್ಟಿ ಮುಗಿಸ್ಕೊಂಡು ಬರುವಾಗ ಅಪ್ಪ ಅಮ್ಮನ ಮನೆಯಿಂದ ತೆಕ್ಕೊಟ್ಟಿದ್ದ ಸಾರಿ ಇದು. ಬಾಣಿತನ ಮುಗಿಸ್ಕೊಂಡು ಬರುವಾಗ 2 ಡೆಲಿವರಿನೂ 5 ಮಂತ್ಸ್ ಮಾತ್ರ ನೇಟಿವ್ ಅಲ್ಲಿ ಇದ್ದಿದ್ದು ಅಪ್ಪ ಅಮ್ಮನ ಮನೇಲಿ. ಆಮೇಲೆ ನಾನು ಇಲ್ಲಿ ಅತ್ತೆ ಮಾವನ ಮನೆಗೆ ಬಂದೆ. ಸೆಂಟಲ್ಲಿ ಹಿಂಗೆ ಅಂದ್ರೆ ಇವಾಗ ಫಸ್ಟ್ ಪ್ರೆಗ್ನೆಂಟ್ ಅಲ್ಲಿ ಒಂದು ಪ್ರೆಗ್ನೆಂಟಿಗೆ ಒಂದು ಸಾರಿ, ಆಫ್ಟರ್ ಡೆಲಿವರಿ ಅಪ್ಪ ಅಮ್ಮ ತೆಕ್ಕೊಟ್ಟಿದ್ದು. ಇವನ್ ಸೆಕೆಂಡ್ ಅಲ್ಲೂ ಅಷ್ಟೇ, ಸೆಕೆಂಡ್ ಪ್ರೆಗ್ನೆಂಟ್ ಅಲ್ಲಿ ಅತ್ತೆ ಮಾವ ತೆಕ್ಕೊಟ್ರು, ಮತ್ತೆ ಬಾಣಿತನಕ್ಕೆ ಅಂತ ಹೇಳಿ ಬಾಣಿತನ ಮುಗಿಸ್ಕೊಂಡು ಬರುವಾಗ ಅತ್ತೆ ಮಾವ ತೆಕ್ಕೊಟ್ರು. ತುಂಬಾ ಇಂಪಾರ್ಟೆಂಟ್ ಡೇಟ್ಸ್ ಅಲ್ವಾ, ನನಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಡೇಟ್ಸ್. ಸ್ಯಾರಿ ಚೆನ್ನಾಗಿದೆ ಅಂತ ತೋರಿಸ್ತಿದೀನಿ ಅಂತಲ್ಲ, ನನಗೆ ಇಷ್ಟವಾದ ಸ್ಯಾರೀಸ್ಗಳು, ನನಗೆ ಮೆಮೊರೇಬಲ್ ಸ್ಯಾರೀಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೂ ಖುಷಿ ಆಗಬಹುದು, ಯಾಕಂದ್ರೆ ನಿಮಗೂ ಈ ಥರ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ನಿಮಗೂ ಒಂದು ರಿಕಾಲ್ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಸ್ಯಾರಿ ವೆರಿ ಇಂಪಾರ್ಟೆಂಟ್. ಇದು ನನ್ನ ತಂಗಿ ಎಂಗೇಜ್ಮೆಂಟಿಗೆ, ಅಂದ್ರೆ ನನ್ನ ತಂಗಿ ಎಂಗೇಜ್ಮೆಂಟ್ ಸ್ಯಾರಿ. ನನ್ನ ತಂಗಿ ಗೊತ್ತಿರ್ಬೇಕಲ್ಲ, ಪೂಜಾ ಕೇರಾಜ್, ಅವಳದು ಎಂಗೇಜ್ಮೆಂಟಿಗೆ ತಗೊಂಡಿದ್ದ ಸ್ಯಾರಿ. ಇದು ಡಿಫ್ರೆಂಟ್ ಕಲರ್. ಇದು ನಂದೇ ಸೆಲೆಕ್ಷನ್. ಇದು ಕೂಡ ಹಾಸನಲ್ಲೇ ತಗೊಂಡಿದ್ದು. ವೆರಿ ರೇರ್ ಕಲರ್ ಇದು. ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೂಡ ಇತ್ತು ಈ ಕಲರ್ ಸ್ಯಾರಿಗೆ. ಬಟ್ ಕೆಲವರು ಈ ಕಲರ್ನ ರೇಷ್ಮೆ ಸ್ಯಾರಿನ ಅಂತ ಅಂದ್ರು, ಇನ್ನು ಕೆಲವರು ತುಂಬಾನೇ ಚೆನ್ನಾಗಿದೆ ಅಂತ. ಇಷ್ಟವಾದ ಸ್ಯಾರಿ, ತುಂಬಾ ಇಷ್ಟ ಆಯ್ತು. ಸೊ ಈ ಪೂಜನ್ ಎಂಗೇಜ್ಮೆಂಟಿಗೆ ಈ ಸ್ಯಾರಿನೇ ನಾನು ತಗೊಂಡಿದ್ದು. ನೆಕ್ಸ್ಟ್ ಸ್ಯಾರಿ ಬಂದು ಪೂಜನ್ ಎಂಗೇಜ್ಮೆಂಟ್ ಆಯ್ತು, ನೆಕ್ಸ್ಟ್ ಪೂಜನ್ ಮದ್ವೆಗೆ ಅಂತ ತಗೊಂಡಿದ್ದ ಸ್ಯಾರಿ. ಇದು ಮದ್ವೆ ದಿನಕ್ಕೆ ಅಂತ ಹೇಳಿ. ಸೊ ಇದು ನಾನೇ ಆ್ಯಕ್ಚುಲಿ ಇದು ಪ್ಲೇನ್ ಆಗಿತ್ತು ಪುಟಾಸ್, ಅದ್ರ ಮೇಲೆ ಹೈಲೈಟ್ ಆಗಲಿ ಅಂತ ಹೇಳಿ ಏನು ಇದೆ ಅದನ್ನು ನಾನೇ ಥ್ರೆಡ್ ವರ್ಕ್ ಮಾಡಿಸಿರೋದು ಪಿಂಕ್ ಕಲರು, ಸೊ ದಟ್ ಹೈಲೈಟ್ ಆಗುತ್ತೆ ಅಂತ ಹೇಳಿ. ಯಾಕಂದರೆ ಇದು ಪಿಂಕ್ ಸೆರಗಿರೋದು, ಪಿಂಕ್ ಸೆರಗಿರೋದು ಇದು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ನೀವು ನೋಡಿದಾಗೆ ನನ್ನ ಹತ್ರ ಆರೆಂಜ್, ಪಿಂಕ್, ಎಲ್ಲೋ ಐತಲ್ಲ. ಸೊ ಸೆಲೆಕ್ಷನ್ ನಂದೆ, ಅಪ್ಪ ಅಮ್ಮ ಕೊಟ್ಟಿದ್ದ ಸ್ಯಾರಿ ಪೂಜನ್ ಮದುವೆಗೆ ಅಂತ ಹೇಳಿ. ಸ್ಯಾರಿ ಬಂದು ಪೂಜನ್ ಮದುವೆದು ಬೀಗ್ರೂಟದ ಸ್ಯಾರಿ. ಇದು ಸತೀಶ್ ಅವ್ರ ಫ್ಯಾಮಿಲಿಯಿಂದ ತೆಕ್ಕೊಟ್ಟಿದ್ದ ಸ್ಯಾರಿ, ಸತೀಶ್ ಅವ್ರು ತೆಕ್ಕೊಟ್ಟಿದ್ದ ಸ್ಯಾರಿ ಇದು. ಇದನ್ನ ನಾನೇ ಸೆಲೆಕ್ಟ್ ಮಾಡಿದ್ದು, ಸತೀಶ್ ಅವರು ಫ್ಯಾಮಿಲಿಯಿಂದ ದುಡ್ಡು ಕೊಟ್ಟರು, ಸೊ ಹಾಗಾಗಿ ನಾನೇ ಸೆಲೆಕ್ಟ್ ಮಾಡಿಕೊಂಡೆ. ಇದು ಕೂಡ ನನ್ನದೇ ಸೆಲೆಕ್ಷನ್ ಇದು. ಬಟ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ವಿತೌಟ್ ಬಾರ್ಡರ್ ಅಂತಲ್ಲ, ಚಿಕ್ಕ ಬಾರ್ಡರ್ ಇದೆ. ಸೆರಗು ಸಮೇತ ತುಂಬಾ ಚೆನ್ನಾಗಿದೆ, ಪರ್ಪಲ್ ಶೇಡ್ ಇದೆ. ನನಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಸೀರೆ ಇವಾಗ ಏನು ತೋರಿಸ್ತೆ ಇದೆಲ್ಲ ಮ್ಯಾಕ್ಸಿಮಮ್ ಒಂದು 80% ಅಪ್ಪ ಅಮ್ಮ ಅತ್ತೆ ಮಾವ ತೆಕ್ಕೊಟ್ಟಿದ್ದ ಸ್ಯಾರಿನೇ. ಇದರಲ್ಲಿ ಒಂದು 2 ಸ್ಯಾರಿ ನಾನು ಸೆಲೆಕ್ಟ್ ಮಾಡಿರೋದು, ಅಂದರೆ ಪೂಜನ್ ಎಂಗೇಜ್ಮೆಂಟ್ದು ಅಥವಾ ಸತೀಶ್ ಫ್ಯಾಮಿಲಿಯಿಂದ ತೆಕ್ಕೊಟ್ಟಿದ್ದಾಗ ದುಡ್ಡು ಕೊಟ್ಟಿದ್ದಲ್ಲ. ಸೊ ಹಾಗಾಗಿ ಇದೆಲ್ಲ ಅತ್ತೆ ಮಾವ ಅಪ್ಪ ಅಮ್ಮನ ಸೆಲೆಕ್ಷನ್ನೇ. ಟೇಸ್ಟ್ ಅವ್ರಿಗೆ ಬಿಟ್ಟಿದ್ದೆ. ಇವಾಗ ನಾನು ಇನ್ ಬಿಟ್ವೀನಲ್ಲಿ ಇಷ್ಟು ವರ್ಷ ತನಕ ನಾನೇನು ಸ್ಯಾರೀಸ್ ತಗೊಂಡಿದ್ದೀನಿ ಅದೆಲ್ಲ ನನ್ನ ಟೇಸ್ಟಿಗೆ ತಕ್ಕಂತೆ ತೊಗೊಂಡಿದ್ದೀನಿ. ಮತ್ತು ಮೋರ್ ಓವರ್ ನಾನು ಸ್ಯಾರೀಸ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗುವಾಗ ನನ್ನ ಜೊತೆಗೆ ಕರ್ಕೊಂಡು ಹೋಗೋದಿಲ್ಲ, ಯಾಕಂದರೆ ನನಗೆ ಇಷ್ಟ ಆಗಬೇಕು. ಮತ್ತು ನಾನು ಕಲರ್ಸ್ನ ನೋಡೋದಿಲ್ಲ, ಆ ಕಲರ್ ನನಗೆ ಸೂಟ್ ಆಗುತ್ತಾ ಅಂತ ನೋಡೋದು ನಾನು ಸ್ಯಾರಿ ತೊಗೊಳ್ಳುವಾಗ, ಅಥವಾ ಏನೇ ಒಂದು ಡ್ರೆಸ್ ತೊಗೊಳ್ಳುವಾಗ ನನಗೆ ಸೂಟ್ ಆಗುತ್ತಾ ಅಂತ ನಾನು ನೋಡ್ತೀನಿ. ಯಾಕಂದರೆ ಕಲರ್ಸ್ ತುಂಬಾ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಕಲರ್ಸು ಚೆನ್ನಾಗಿರುತ್ತೆ. ಬಟ್ ಎಲ್ಲ ಕಲರ್ಸು ನಮಗೆ ಸೂಟ್ ಆಗಲ್ಲ. ಅವ್ರವ್ರಿಗೆ ಆದಂಥ ಕೆಲವೊಂದು ಕಲರ್ಸ್ ಅವ್ರ ಸ್ಕಿನ್ ಟೋನಿಗೆ ಸೂಟ್ ಆಗೋದಿರುತ್ತೆ. ಸೊ ನನಗೆ ಯಾವ ಕಲರ್ ಸೂಟ್ ಆಗುತ್ತೆ ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ಮತ್ತೆ ಜೊತೆಗೆ ಕರ್ಕೊಂಡು ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಈಗ ಅವ್ರಿಗೆ ಇಷ್ಟವಾದ್ದೇ ಒಂದು ಸ್ಯಾರಿ ಇರುತ್ತೆ, ನನಗೆ ಇಷ್ಟವಾದ್ದೇ ಒಂದು ಸ್ಯಾರಿ ಇರುತ್ತೆ. ಅವ್ರ ಒಪಿನಿಯನ್ನೇ ಒಂದಿರುತ್ತೆ, ನನ್ನ ಒಪಿನಿಯನ್ನೇ ಒಂದಿರುತ್ತೆ. ಪಾಪ ಸುಮ್ಮನೆ ಕರ್ಕೊಂಡೋಗಿ ಅವ್ರಿಗೂ ಬೇಜಾರು ಮಾಡ್ಬೇಕಲ್ಲ ಅಂತ ಹೇಳಿ ಯೂಶಲಿ 80% ನಾನು ಒಬ್ಬಳೇ ಹೋಗಿ ಸ್ಯಾರೀಸ್ನ ತಗೊಂಡು ಬರೋದು. ಇನ್ನು 20% ಅವ್ರು ಏನಾದ್ರು ತಗೊಳ್ಳೋದಿದ್ರೆ, ಅಮ್ಮನೋ ಅಥವಾ ತಂಗಿನೋ ಅಥವಾ ಕೊಲೀಗ್ಸ್ ಆಗಿರ್ಬೋದು ತಗೊಳ್ಳೋದಿದ್ರೆ ಅವ್ರ ಜೊತೆ ಹೋದಾಗ ತಗೋತೀನಿ. ಅದು ಬಿಟ್ರೆ ನಾನು ಮ್ಯಾಕ್ಸಿಮಮ್ ಅಥವಾ ಮೋಸ್ಟ್ ಆಫ್ ದ ಟೈಮ್ ನಾನೇ ಹೋಗಿ ತಗೊಳ್ಳೋದು. ಯಾಕಂದ್ರೆ ನನಗೆ ಇಷ್ಟ ಆಗ್ಬೇಕು ಸ್ಯಾರಿ, ಇಷ್ಟ ಪ್ಲಸ್ ನನಗೆ ಸೂಟ್ ಆಗಬೇಕು. ಹಾಗಾಗಿ ನಾನೇ ಸೆಲೆಕ್ಟ್ ಮಾಡೋದು. ಈಗ ನಾನು ಪೂಜಾ ಅಂದ್ರೆ ಹೆಂಗೆ ಅಂತ ಅಂದ್ರೆ, ಅಕ್ಕ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ. ನಾನು ಚೆನ್ನಾಗಿದೆ ಅಂದ್ರೆ ನನ್ನ ಟೇಸ್ಟಿಗೆ ಸ್ವಲ್ಪ ಬಿಡ್ತಾಳೆ ಅವಳು. ಅಕ್ಕ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತಾಳೆ. ನನಗೆ ಅವಳು ಚೆನ್ನಾಗಿದೆ ಅಂದ್ರೆ ನನಗೆ ಇಷ್ಟ ಆಗ್ಬೇಕು, ಇಲ್ಲ ಅಂದ್ರೆ ನನಗೆ ಕಂಫರ್ಟ್ ಇಲ್ಲ ಅಥವಾ ಸ್ಯಾಟಿಸ್ಫೈ ಇಲ್ಲ ಅಂತ ತಗೊಳ್ಳೋದಿಲ್ಲ. ಇಲ್ಲಿ ನಾನೊಂದು ರೇಷ್ಮೆ ಸೀರೆಗೆ ಅಂತ ಹೇಳಿ ಅತ್ತೆ ರೇಷ್ಮೆ ಸೀರೆಗೆ ಅಂತ ಇದು ಹೊಲಿಸಿದ್ದು. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದ್ರೆ ನೋಡಿ, ಇನ್ ಡೀಟೇಲ್ ಆಗಿ ಎಷ್ಟು ಚೆನ್ನಾಗಿದೆ. ಪಿಕಾಕ್ ನೀವು ಅಬ್ಸರ್ವ್ ಮಾಡಿದ್ರೆ, ಡೀಪ್ ಅಬ್ಸರ್ವ್ ಮಾಡಿದ್ರೆ ಇದು ಪಿಕಾಕ್ ತರ ಇದೆ. ಬ್ಯಾಕಿಗೂ ಸಮೇತ ಪಿಕಾಕ್ ಮಾಡಿಸಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಬ್ಲೌಸ್ ಪ್ಯಾಟರ್ನ್ಸ್ ಅಥವಾ ಡಿಸೈನ್ಸ್ ಅಥವಾ ವರ್ಕ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೇನಾದ್ರೂ ಬೇರೆ ರೇಷ್ಮೆ ಸ್ಯಾರೀಸ್ ನಾನು ತೋರಿಸ್ಬೇಕು ಅಂತ ಅನ್ಸಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ಇನ್ನ ಬೇರೆ ರೇಷ್ಮೆ ಸ್ಯಾರೀಸ್ ತೋರಿಸ್ತೀನಿ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನಂದು ಕಾಲೇಜ್ ವೇರ್ಸ್ ಆಗಿರ್ಬೋದು, ಸೊ ಬೇರೆ ನಂದು ಏನು ಕಲೆಕ್ಷನ್ಸ್ ಇದೆ ಅದರ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್
ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮತ್ತು ಮೋರೋವರ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಪ್ರಕಾರ ವೀಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.